ಕೃಷಿ ಇಲಾಖೆ ಜಿಲ್ಲಾಡಳಿತ ವತಿಯಿಂದ ರಾಷ್ಟ್ರೀಯ ಆಹಾರ ಭದ್ರತಾ ಹಾಗೂ ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ ಎಟಿಎಂಎ ಯೋಜನೆಯಡಿ ಬಳ್ಳಾರಿಯಲ್ಲಿ ಹಮ್ಮಿಕೊಂಡಿರುವ ಜಿಲ್ಲಾ ಮಟ್ಟದ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಇಂದಿನಿಂದ ಆರಂಭಗೊಂಡಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಚಾಲನೆ ನೀಡಿದರು. ಈ ವೇಳೆ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್, ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಶಿಲ್ಪ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೊಹಮ್ಮದ್ ಹಾರಿಸ್, ಕೃಷಿ ಇಲಾಖೆಯ ಸೋಮಸುಂದರಂ, ಲಿಟ್ಕರ್ ನಿಗಮದ ಅಧ್ಯಕ್ಷ ಮುಂಡ್ರಂಗಿ ನಾಗರಾಜ್, ಮೇಯರ್ ಹಾಗೂ ಕೃಷಿ ಸಂಘದ ಅಧ್ಯಕ್ಷ ಪಿ ಗಾತೆಪ್ಪ, ಖಾತರಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಚಿದಾನಂದಪ್ಪ, ರೈತ ಮುಖಂಡ ಕರೂರು ಮಾಧವರೆಡ್ಡಿ ಮತ್ತಿತರರು ಪಾಲ್ಗೊಂಡಿದ್ದರು. ಮೇಳದಲ್ಲಿನ ಮಳಿಗೆಗಳಲ್ಲಿ ನೂತನ ಕೃಷಿ ಯಂತ್ರೋಪಕರಣಗಳು, ಸಿರಿಧಾನ್ಯಗಳು, ಆಹಾರ ವಸ್ತುಗಳು ಸೇರಿದಂತೆ ಬೇಸಾಯಕ್ಕೆ ಅನುಕೂಲವಾಗುವಂತಹ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಬಳಿಕ ಜಮೀರ್ ಅಹಮದ್ ಮೇಳದಲ್ಲಿನ ಮಳಿಗೆಗಳಿಗೆ ಭೇಟಿ ನೀಡಿ ಸಿರಿಧಾನ್ಯಗಳ ಬಗ್ಗೆ ಮಾಹಿತಿ ಪಡೆದರು, ರೈತರಿಗೆ ಸಲಹೆ ನೀಡಿದರು. ದೂರದರ್ಶನದೊಂದಿಗೆ ಪಿ ಗಾತೆಪ್ಪ ಉತ್ತಮ ಆರೋಗ್ಯಕ್ಕಾಗಿ ಸಿರಿಧಾನ್ಯ ಬಳಸಬೇಕಿದ್ದು ಆ ಬಗ್ಗೆ ಜನರಿಗೆ ಮಾಹಿತಿ ನೀಡುವಂತೆ ಸಲಹೆ ನೀಡಿದರು. ಯಾರಿಗಾಗಬೇಕು ವಿದ್ಯಾರ್ಥಿಗಳಿಗೆ ಇಂಥವನ್ನ ಇಲ್ಲಿ ಮಾಡೋಕ್ಕಿಂತ ಕಾಲೇಜ್ ಮಟ್ಟದಲ್ಲಿ, ಹೈಸ್ಕೂಲ್ ಮಟ್ಟದಲ್ಲಿ ಮಾಡಿದಾಗ ಆ ಹುಡುಗರಿಗೆ ನಮ್ಮ ಅಟ್ಲೀಸ್ಟ್ ಕೆಲವು ಜನಗಳಿಗೆ ಇದು ನಾವು ಮಾಡಿದಾಗ ಸಾರ್ಥಕ ಅಂತ ನನ್ನ ಅಭಿಪ್ರಾಯ ಇದೆ. ಚಿದಾನಂದಪ್ಪ ಸಿರಿಧಾನ್ಯಗಳನ್ನು ಬಳಸುತ್ತಿದ್ದ ಹಿರಿಯರು ಹೇಗೆ ಆರೋಗ್ಯವಾಗಿದ್ದರು ಎಂಬುದನ್ನು ಗಮನಿಸಬೇಕಿದ್ದು ಹಿರಿಯರ ಆಹಾರ ಪದ್ಧತಿಯನ್ನು ಪಾಲಿಸಬೇಕು. ಈ ಮೂಲಕ ಜನರ ಬದುಕು ಬಂಗಾರ, ರೈತರು ಆರೋಗ್ಯವಂತಾಗಬೇಕು ಎಂದರು. ಇದು ನಾವು ಏನಾದರೂ ತಿಂದು ಆಮೇಲೆ ಟ್ಯಾಬ್ಲೆಟ್ ತಿನ್ನೋ ಪರಿಸ್ಥಿತಿ ಇವತ್ತು ಬಂದೈತೆ, ಅದು ಹೋಗಬೇಕು. ಕರೂರು ಮಾಧವರೆಡ್ಡಿ ರೈತರು ಸಾವಯವ ಕೃಷಿಯತ್ತ ಹಾಗೂ ಸಿರಿಧಾನ್ಯ ಬೆಳೆಯಲು ಮುಂದಾಗಬೇಕು, ಈ ಮೂಲಕ ಆರೋಗ್ಯವಂತರಾಗಿರಬೇಕು ಎಂದು ಹೇಳಿದರು. ಬೆಳೆಯನ್ನು ತಿನ್ನಬೇಕು, ಅದು ಬದಲಾವಣೆ ಆಗಬೇಕಾದ್ರೆ ಸುಮಾರು ದಿವಸ ಹಿಡಿಯುತ್ತೆ. ಅದು ಒಂದೇ ಸಲ ಬದಲಾವಣೆ ಆದರೆ ರೈತ ನಷ್ಟ ಆಗ್ತಾನೆ. ಪ್ರತಿ 10 ಸೆಂಟ್ಸು 20 ಸೆಂಟು ಮುಖಾಂತರನೇ ಈ ಬೆಳೆಯನ್ನು ಬೆಳೆಸಬೇಕಂತೇಳಿ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ. ವಿಜ್ಞಾನಿ ಡಾ ಶಿಲ್ಪ ರೈತರು ತಾವು ಬೆಳೆದ ಬೆಳೆಯನ್ನು ಸಂಸ್ಕರಣೆ ಮಾಡುವ ಮೂಲಕ ಮೌಲ್ಯವರ್ಧನೆಗೆ ಹೆಚ್ಚಿನ ಮಹತ್ವ ನೀಡಬೇಕು ಎಂದರು. ಮಾತನಾಡಬೇಕಾಗಿರೋದು ಸೆಕೆಂಡರಿ ಅಗ್ರಿಕಲ್ಚರ್ ಬಗ್ಗೆ. ಸೆಕೆಂಡರಿ ಅಗ್ರಿಕಲ್ಚರ್ ಅಂದ್ರೆ ಏನು? ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಮಾರೋದ್ರಿಂದ ಹೆಂಗ್ ರೈತರಿಗೆ ಲಾಭ ಆಗ್ತದೆ ಅನ್ನೋ